ಒಬ್ಬ ಸಫಲ ವ್ಯಕ್ತಿಯ ಹಿಂದೆ ಮಹಿಳೆಯ ಕೈ ಮಾತ್ರವಲ್ಲ, ಒಬ್ಬ ತಂದೆಯ ಸಂಪೂರ್ಣ ಜೀವನವೇ ಅಡಗಿರುತ್ತದೆ. ತಂದೆ ಎಂತಹ ಶ್ರೇಷ್ಠ ವ್ಯಕ್ತಿ ಎಂದರೆ ಅವರು ಪಟ್ಟಿರುವ ಕಷ್ಟದ ಬೆವರಿನ ಒಂದು ಹನಿಯ ಬೆಲೆಯನ್ನು ಕೂಡ ಮಕ್ಕಳಿಂದ ತೀರಿಸಲು ಸಾಧ್ಯವಿಲ್ಲ. ಅಪ್ಪ ಎಂಬ ಆಲದ ಮರದ ನೆರಳಿನಲ್ಲಿ ಬಾಳಿ ಬದುಕುತ್ತಿರುವ ಮಕ್ಕಳ ಪಾಲಿಗೆ ಆತನೇ ಸರ್ವಸ್ವ. ಅಪ್ಪ ಎಂದರೆ ಪ್ರೀತಿ, ಗೌರವ, ಭಯ ಎಲ್ಲ ಭಾವನೆಗಳು ಒಟ್ಟಿಗೆ ಉಮ್ಮಳಿಸುವ ಅಪರೂಪದ ಜೀವ. ಬದುಕ ದಿನಗಳು ಬೆವರಲ್ಲಿ ಮಿಂದು, ನೋವ ಕ್ಷಣಗಳ ಮರೆಯಲ್ಲಿ ಬೆಂದು, ಮಕ್ಕಳ ಜೀವಕ್ಕೆ ನೆರಳಾದ ಕಲ್ಪವೃಕ್ಷ ತಂದೆ. ಬಣ್ಣದ ಕನಸುಗಳಿಗೆ ರೆಕ್ಕೆ ಕಟ್ಟಲು ಕಲ್ಲು ಮುಳ್ಳಿನ ಹಾದಿ ತುಳಿದು ಮಕ್ಕಳ ಸಾಧನೆಗೆ ಹೆಜ್ಜೆಯಾದ ಸಾಧಕ ತಂದೆ. ವರುಷಗಟ್ಟಲೆ ಉಸಿರುಗಟ್ಟಿ ದುಡಿದದ್ದು ಮಕ್ಕಳ ಮದುವೆಯ ಒಂದೇ ದಿನ ಖಾಲಿಯಾದರೂ ನಗುಮುಖ ಮಾಸದ ಹಸನ್ಮುಖಿ ತಂದೆ. ತಂದೆ ಗುರು ಅಲ್ಲ, ಆದರೆ ಜವಾಬ್ದಾರಿಯಿಂದ ಬದುಕಲು ಕಲಿಸಿದ ಮಹಾನ್ ವ್ಯಕ್ತಿ. ತಂದೆ ದೇವರಲ್ಲ, ಆದರೆ ಇಷ್ಟಪಟ್ಟಿರುವುದನ್ನೆಲ್ಲ ಇಲ್ಲ ಅನ್ನದೆ ಕೊಟ್ಟಿರುವ ಮಹಾನ್ ವ್ಯಕ್ತಿ. ತಂದೆ ಶ್ರೀಮಂತನಲ್ಲ, ಆದರೆ ಶ್ರೀಮಂತಿಕೆಯಿಂದ ಜೀವಿಸಲು ಶ್ರೀಮಂತ ಗುಣಗಳನ್ನು ತಿಳಿಸಿಕೊಟ್ಟ ಮಹಾನ್ ವ್ಯಕ್ತಿ. ತಂದೆ ಸಮಯವಲ್ಲ, ಆದರೆ ಸಮಯಕ್ಕೆ ತಕ್ಕ ಹಾಗೆ ಸಂಬಂಧಗಳು ಬದಲಾದಾಗ ಧೈರ್ಯ ಹಾಗೂ ಸ್ವಾಭಿಮಾನದಿಂದ ಬದುಕಲು ಕಲಿಸಿಕೊಟ್ಟ ಮಹಾನ್ ವ್ಯಕ್ತಿ. ಸಾಗರದಷ್ಟು ಪ್ರೀತಿಯನ್ನು ಮನಸ್ಸಲ್ಲಿಟ್ಟುಕೊಂಡು ನನ್ನೆಲ್ಲ ಇಷ್ಟ ಕಷ್ಟಗಳನ್ನು ಅರಿತು ನನ್ನೆಲ್ಲ ಆಸೆಗಳಿಗೂ ಆಸರೆಯಾಗಿ ತನ್ನೆಲ್ಲ ಕನಸುಗಳಿಗೆ ನೀರೆರೆದು ನನ್ನ ಸುಖ ದುಃಖ ನೋವು ನಲಿವಿಗೆ ಸ್ಪಂದಿಸುತ್ತಾ ನನ್ನ ಜೀವನಕ್ಕೆ ದಾರಿಯಾಗಿ ಸದಾ ನನ್ನ ಸಂತೋಷವನ್ನೇ ಬಯಸುತ್ತಾ ಈ ಜೀವನದ ಪಯಣದಲ್ಲಿ ನನ್ನ ಜೊತೆ ನಿಂತು ನನ್ನನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ನನ್ನ ಆರಾಧ್ಯ ದೈವ ನನ್ನ ಅಪ್ಪ.